ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಯ್ಯೋ ಅಮ್ಮ ಅಮ್ಮ, ಇವತ್ತು ರಾತ್ರಿ ತೋಟದ ಕಡೆ ಹೋಗ್ಬೇಡ ಅಮ್ಮ. ಯಾಕೆ? ಕರಡಿ ಬಂದಂತ ವಾರ್ಡ್ ಬಿಸಾಕಿದ್ರು ಅಪ್ಪ. ಅವಳು ನೋಡಿದ್ರೆ ನೀವು ಒಪ್ಕೊಂಡೇ ಇರಕ್ ಸಾಧ್ಯನೇ ಇಲ್ಲ. ಪ್ಲೀಸ್ ಒಪ್ಕ ಅಪ್ಪ. ಸರಿ, ಕರ್ಸು ನೋಡ್ತೀನಿ. ಚಿನ್ನೆ ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಬಿಟ್ಟು ಬಂದೇ ಬಿಡಲ್ಲಪ್ಪ. ಬಂದೆ. ನಮಸ್ಕಾರ ಅತ್ತೆ. ನಮಸ್ಕಾರ ಮಾವ. ಏನದು? ಎಂತ ಹುಡುಗಿ ಮದುವೆ ಆಗಿದೆ ನೋಡಿ ನಿಮ್ಮ ಅಮ್ಮನ್ನ. ಅಯ್ಯೋ ಅಲ್ಲಲ್ಲ ರೀ, ಇಲ್ಲಿ. ಅಯ್ಯೋ ನೋಡಿ ನಿಮ್ಮ ಅಮ್ಮನ, ಎಷ್ಟು ಬ್ಯೂಟಿಫುಲ್, ಸುಂದರವಾಗಿ ಬ್ಯಾರಲ್ ತರ ಇದ್ದಾಳೆ. ಅದು ಬಿಟ್ಟು ನೀವು ಯಾರು ಕಸವಾಗಿ ಕಡ್ಡಿನ ಮದುವೆ ಆಗಿದೆಯಲ್ಲ. ನಿನಗೂ ಅಷ್ಟೇ ಹುಡುಗಿನ ಮದುವೆ ಆಗು ಅಂದ್ರೆ ಹಡಗು ಮದುವೆ ಆಗಿದ್ಯಾ? ನಾನೇನು ಹೇಳಿದ್ನ? ಹಂಗೆಲ್ಲ ಅನ್ಬಾರ್ದು ಕೊಡು. ಅಮ್ಮ ತಾಯಿ ಕಳಿ ಚುರ್ರು. ಸೂಪರ್ ಆಗಿ ಅವಳು ನೋಡಿ, ಅವಳು ಏನ್ ಬೇಕಾದ್ರೆ ಕೇಳು. ಆಯ್ತು, ಹಂಗಂದ್ರೆ ಅವ್ಳು ಕಪ್ಪಿ ತಂಬೋಗು. ಆಯ್ತು ಮಾವ. ನೀನು ಗೊತ್ತಿಲ್ಲ ಹೆಂಗ್ ಮಾಡ್ತಾ ಗೊತ್ತಾ? ಕೈಲೇನೆ ಮಾಡ್ತಿರ್ಬೋದಲ್ಲ. ಕುಡಿ. ಟೀ ಅಂತಾನ? ಅದು ಟೀ ಅನ್ನಲ್ಲ, ನಾ ಕೊಟ್ಟಿರೋದು ಕಾಫಿ. ಟೀನು ಮಾಡಕ್ ಬರಲ್ಲ, ಕಾಫಿನು ಮಾಡಕ್ ಬರಲ್ಲ, ಅಡಿಗೆನ ಮಾಡಕ್ ಬರಲ್ಲ. ಒಂದ್ ನಿಮಿಷ ಇರು. ಏನು? ನಿಂಗ್ ರಾತ್ರಿ ಏನಂತ ವಿಷಯ ಗೊತ್ತಿಲ್ಲ, ಸ್ವಲ್ಪ ಸುಮ್ನೆ ಇರ. ರಾತ್ರಿ ವಿಷಯ ಬೇಡ, ಹಗಲು ವಿಷಯ ಬೇಡ. ನಿಮ್ಗೆ ಆಗಲ್ಲ. ಡೈವರ್ಸ್ ಕೊಡು. ಅಪ್ಪ, ಡೈವರ್ಸ ಬ್ಯಾಡ ಕಣಪ್ಪ. ಒಂದ್ ಸ್ವಲ್ಪ ತಡ್ಕ ತಡ್ಕೋದಿಲ್ಲ. ಸಾರಿ ಮಾವ. ಕೊನೆಯಲ್ಲಿ ಒಂದ್ ಸ್ಟೆಪ್ ಇದೆ, ಮಾಡ್ತೀರಾ? ತೋರ್ಸು. ಜಡ್ಡಿನಕ, ಜಜ್ಜಿನಕ, ಪಂಪನಕ, ಪಂಪನಕ. ಮಗ, ಇದು ಲಾಸ್ಟ್ ಅಲ್ಲಿ ಇದೇನು? ಪಾಡಿಸ್ಕೊ ಅಂತ. ಮಗು ತುಂಬಾ ಪೋಲಿ ಕಡೆ. ಬನ್ರಿ, ಮಲ್ಕೊಂಡ್ ಮದ್ವೆ ದಿನ ಮಲ್ಕೊಂಡಿದ್ದು. ರಚಿ ಮೇಡಮ್, ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಈಕೇನು ಇಲ್ಲಿ ಮಾಡತ್ತಾಳ? ಏನು ಮಾಡಕತ್ತದು? ಈ ಸಸಿ ಬಂಗಾರ ಇಲ್ಲಿ ಏನು ಮಾಡತ್ತಮ್ಮ? ಬಾ ಮನೆಗೆ ಹೋಗಮ್ಮ. ಒಂದ್ ಹೆಣ್ಮಗು ಕೂತ್ಕೊಂಡು ಹಣ್ಣು ಹಪ್ಲು ತಿಂತಾ ಇದ್ರೆ ಕೆನ್ನೆ ಗಿಂಟೇನೋ ಕಪ್ಪೆ ಮುಗಿದವನೆ. ನಿಮ್ ಮನೇಲಿ ಯಾರು ಹೆಣ್ಮಕ್ಳಿಲ್ಲನೋ ಹೊಡೆದು ತಮ್ಮಿಟ್ಟ ಬಿಡ್ಬೇಕು. ಅಯ್ಯೋ ಸೊಸೆ, ಬಾರಿ ಕಾಲು ನೋತಿದೆ, ಕಾಲೊತ್ತು. ಅಯ್ಯೋ, ಇಲ್ಲೇ ಇದ್ದಾಳ ಸೊಸೆ. ಏನೇ ಮಾಡ್ತಿದೀಯಾ ಇಷ್ಟೊತ್ತಲ್ಲಿ? ಗೆಣಸ್ ಕೀಳ್ತಾ ಇದ್ದೆ, ಬರ್ತೀರಾ? ಅಯ್ಯೋ, ಗೆಣಸ್ ಬೇಡ, ಗ್ಯಾಸು. ಒಂದ್ ನಿಮಿಷ. ಅಯ್ಯೋ ಅತ್ತೆ, ಮೈ ಗಾಡ್. ಯಾವ ಬಂದು ನನ್ ಕೆನ್ನೆಗಿಂತ ಕೂತಿಯಾನೆ, ಬಂದ್ ಕಾಲು ತುಂತೀನಿ. ಅಯ್ಯೋ ಅಯ್ಯೋ, ಏನ್ ಮಾಡ್ಬೇಕು? ಅಯ್ಯೋ, ಇಲ್ಲ, ಊರಿಂದ ಅಪ್ಪ ಬಂದಿದ್ದಾರೆ, ಅವ್ರಿಗಾದ್ರೂ ಹೊಡ್ಕ. ಅಬ್ಬ, ನಾಯಿ ಹೊಡೆದಂಗ ಹೊಡಲ್ಲ, ಮೆಟ್ಟಿರ್ತೀನಿ ಹೊಡ್ಲಪ್ಪ. ಬರೀ ನಾಯಿಗಲ್ಲ ಕಣ, ಬಂದ್ಬಿಟ್ಟು ಪಚ್ಚಿಕ್ ಡಿಚ್ಚಿಕ್ ಅಂತೆಲ್ಲ ಹೊಡೆದ್ಬಿಟ್ಲು ಕಣ. ನನ್ನ ಜೀವನದಲ್ಲಿ ಏನೇನ್ ಕರ್ಮ ನೋಡ್ಬೇಕು ಅಮ್ಮ. ಅಪ್ಪ, ದವಾಖಾನೆ ಏನಾದ್ರು ತೋರಿಸಿದೇನಪ್ಪ? ಹಾಸ್ಪಿಟ್ಲಿಗೆಲ್ಲ ತೋರಿಸಿದೀನಿ. ಅವಳಿಗೆ ರಾತ್ರಿ ಓಡಾಡೋ ಕಾಯಿಲೆ ಐತೆ. ಬೆಳಿಗ್ಗೆ ಏನ್ ಮಾಡಿದೀನಿ ಅಂತ ನೆನಪಿರಲ್ಲ. ನೋಡು, ಡಾಕ್ಟ್ರು ಒಂದ್ ಮೆಡಿಸಿನ್ ಕೊಟ್ಬಿಟ್ಟವ್ರೆ. ಎಲ್ಲಿಟ್ಟಿದ್ಯಾ? ಅಯ್ಯೋ, ಈ ಮೆಡಿಸನ್ ಸಿಪ್ ಬೈ ಸಿಪ್ ತಗೊಂಡ್ರೆ ಒಳ್ಳೇದಾಯ್ತದೆ ಅಂದಿದ್ದಾರೆ. ಇದು ಕೋವಿಡ್ ಡಾಕ್ಟರ್ ಕೊಟ್ಟಿದ್ದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇದು ಅವಳಿಗೆ ಕೊಟ್ಟಿಲ್ಲ, ಮತ್ತೆ ಇದು ನನಗ್ ಕೊಟ್ಟಿರೋದು. 6 ಗಂಟೆ ಆದ್ಮೇಲೆ ಟೈಮ್ ಆಗುತ್ತಲ್ಲ, ಅದಕ್ಕೆ. ಇದ್ರೊಂದು ಏನು ವರ್ಕ್ ಆಗಲ್ಲ. ನನಗೊಬ್ರು ಮಂತ್ರವಾದಿ ಪರಿಚಯ ಅದರ, ಕರೆಸ್ತೀನಿ, ಎಲ್ಲರೂ ದೂರ ಮಾಡಿಬಿಡ್ತಾರ. ಆಯ್ತು, ಕರ್ಸ, ಅದನ್ನ ನೋಡ್ಬಿಡೋಣ. ಹಲೋ ಮಂತ್ರವಾದಿ, ಸ್ಟೇಜ್ಗೆ ಆಗಮಿಸಿ. ಅಮ್ಮ, ಹೇಳು ರಾಜ. ಏನ್ ಮಾಡೋದು ಇವಾಗ? ಮಂತ್ರ ಹಾಕು. ಎಷ್ಟು? ಜಾಸ್ತಿ ಹಾಕು. ಎಷ್ಟು ಜಾಸ್ತಿ ಹಾಕು. ಮಿಣಿಂಗ ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಮತ್ತೆ ನಾನು ಈವೆಂಟ್ ಇದೆ ಅಂತ ಬಾ ಅನ್ನ. ಸಮಸ್ಯೆನೇ ಇರೋದು, ಅದೇನಂತ ಬಗೆಹರಿಸು. ಇದು ಮಂತ್ರ ಮಾಡ್ತೀರಾ? ಏನ್ ಸರ್ ನಿಮ್ದು? ಮಿಣಿಂಗ ಮಿಣಿಂಗ ಏನೋ ಪಾಪ, ಈವೆಂಟ್ ಕ್ಯಾನ್ಸಲ್ ಮಾಡ್ಕೊಂಬಂದು ಇಲ್ಲಿ ಪೇಮೆಂಟ್ ವರ್ಕೌಟ್ ಮಾಡ್ತಾ ಇದೆಯಾ ಅಂದ್ರೆ ಟಿಣಿಂಗ ಮಿಣಿಂಗ ಟಿಶ ಅಂತೀನು.
ಮೈಯಲ್ಲಿ ನಿಜವಾಗ್ಲೂ ಒಂದು ಆತ್ಮ ಇದೆ ಕಣೋ. ಏನ್ ಸರ್? ಇವಳ ಮೈಯಲ್ಲಿ ನಿಜವಾಗ್ಲೂ ಒಂದು ಆತ್ಮ ಇದೆ. ಯಾವ ಆತ್ಮ ಐತೆ? ಅವನು ಹಳ್ಳೆ ಲವರು ಪ್ರೀತಿಸಿ ಹಾ. ಚೆನ್ನಾಗಿ ನಂಬಿಸಿ ಹಾ. ಕೈ ಕೊಟ್ಟು ಸತ್ತೋಗವನೆ. ಆ ಆತ್ಮ ಇವಳ ಮೈಯಲ್ಲಿ ಸೇರ್ಕೊಂಡಿದೆ ಕಣೋ. ಇವಾಗ ಇದ್ರ ಬಗ್ಗೆ ಯಾರ ಹತ್ರ ಕೇಳಲಿ? ಅವ್ರ ಅಮ್ಮನ ಹತ್ರ ಕೇಳು. ಅವ್ರ ಅಮ್ಮ ಇಲ್ಲೆಲ್ಲ ಒಡೆ ಕೊಡ್ತಾ ಇರ್ತಾರೆ, ಅವ್ರನ್ನೆಲ್ಲಂತ ಹುಡುಕ್ಲಿ ಅಣ್ಣ. ಅವ್ರ ಅಪ್ಪನ ಹತ್ರ ಕೇಳು. ಮೋಸ್ಟ್ಲಿ ಅವ್ರು ಹನಿಗವನ ಎಲ್ಲ ಬರಿತಾ ಇರ್ತಾರೆ, ಹುಡುಕ್ತೀನಿ ಗೊತ್ತಿರ ಜೊತೆಗೆ. ಬೇಡ ಬೇಡ ಬೇಡಪ್ಪ ಬೇಡಪ್ಪ ಟಿಣಿಗೆ ಮಿಣಿಗೆ ಟಿಶ ಸಾಕು ಸಾಕು ಮುಗೀತು. ಹೌದು, ಹೌದು, ಹೌದು. ಮಾವ ಮಾವ, ಯಾರಪ್ಪ ನೀನು? ಅದೇ ನಾನು ಅನನ್ಯ ಅವರ ಓ ಹನಿಗವನ ಏನಾದ್ರು ಬೇಕಾಗಿತ್ತು? ಮಾತಾಡ್ತದೆ ಅಪ್ಪ ಮಗ ಹನಿಗವನ ಅಂತಿರಲ್ಲ, ಅದೆಲ್ಲ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಅಲ್ಲಿ. ಅದಕ್ಕೆ ನಾನು ಕೊಟ್ಟಿರೋ ಹನಿಗವನ ವರ್ಕೌಟ್ ಆಗ್ಲಿಲ್ವಾ? ಅಯ್ಯೋ ಮಾವ, ಇಲ್ಲಿ ಬಾ ಇಲ್ಲಿ. ಏನು? ನಿಮ್ ಮಗಳಿಗೆ ದೆವ್ವ ಹಿಡ್ಕೊಬಿಟ್ಟೈತೆ. ಹಾ. ಯಾವ ದೆವ್ವ ಏನು ಅಂತ ಗೊತ್ತಿಲ್ಲ. ಅದ್ ಯಾರೋ ಒಂದ್ ಸ್ವಲ್ಪ ವರ್ಷ ಪ್ರೀತಿಸಿ ಮದ್ವೆ ಆಗಿ ಸತ್ತೋಗ್ಬಿಟ್ಟವನಂತಲ್ಲ, ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಅವಳದು ಒಂದ್ ಲವ್ ಸ್ಟೋರಿನಾ ಎರಡು ಲವ್ ಸ್ಟೋರಿನಾ? ತುಂಬಾ ಇದೆ. ನನಗೆ ವಯಸ್ಸಾಗ್ಬಿಟ್ಟಿದೆ, ಏನೂ ನೆನಪಿಲ್ಲ. ಓ ಯಾರು ಇದ್ರೆ ಕರ್ಕೊಂಬನ್ನಿ ಪ್ಲೀಸ್. ಒಂದ್ ನಿಮಿಷ ಇರು. ಅಯ್ಯೋಯ್ಯೋ ತಾ. ಅಯ್ಯೋ ಮಾಮ, ಈ ಅರ್ಜೆಂಟ್ ಅಲ್ಲಿ ಬೂಸ್ಟ್ ಬೇಕಿತ್ತಾ? ಬೂಸ್ಟ್ ತರ ಬಿಟ್ಟು ಬರೀ ಬೂಸ್ಟ್ ಹಾಕಿದ್ಯಾ, ಹಾಲೇ ಹಾಕಿಲ್ಲ. ತಗೋ. ಬೂಸ್ಟ್ ಎಲ್ಲ ಕಾಣೋದು ಮತ್ತೆ? ನನ್ನ ಮಗಳು ಊಸ್ಟ್ ಆಗಿರೋ ಅಸ್ತಿ. ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಗಿ 1 ವರ್ಷದಿಂದನೇ ತೀರ್ಕೊಂಡ್ಬಿಟ್ಲು. ನಿನ್ ಮಗಳು 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಲ? ಹಾ. ನನ್ನ ಹೆಂಡತಿಗೆ ದೆವ್ವ ಹಿಡ್ಕೊಂಡಿದೆ ಅಂದ್ರೆ ದೆವ್ವನೇ ನಾನು ಹಿಡ್ಕೊಬಿಟ್ಟಿದ್ಯಲ್ಲ. ಅದೆಲ್ಲ ಹಾಳಾಗೋಗ್ಲಿ. ಅಂಕಲ್, ನೀವು ಮಾತ್ರ ಚೆನ್ನಾಗಿದ್ದೀರಾ ತಾನೇ? ಏನ್ ಚೆನ್ನಾಗಿರೋದಪ್ಪ, ನಾನ್ ಸತ್ತೆ 3 ವರ್ಷ ಆಯ್ತು. ರವಿ ಸರ್, ಇವ್ನು ಸತ್ತು 1 ಸೆಕೆಂಡ್ ಆಯ್ತು. ಹೊಡಿರೋ ಚಪ್ಪಾಳೆ ಅಣ್ಣ, ಟೈಟ್ ಮಾಡಕ್ ಬೇಕು ಬೋಲ್ಟು ನಟ್ಟು. ವಾ 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 ವಾ. ನಿಮ್ ಸ್ಕಿಟ್ಟು ಸೂಪರ್ ಹಿಟ್. ಈ ತರ ಒಂದ್ ವಿಚಿತ್ರವಾದ ಸ್ಕಿಟ್ ನ ನೋಡಿ ಜೀರ್ಣಿಸ್ಕೊಂಡಂತ ರಚ್ಚು ತುಂಬಾ ಲೈವ್ಲಿ ಆಗಿತ್ತು. ನೀವುಗಳೇ ಮಜಾ ಮಾಡ್ತಿದ್ರಿ, ಜೊತೆಗೆ ನಮಗೂ ಆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಎಲ್ರಿಗೂ. ಥ್ಯಾಂಕ್ ಯು ಮೇಡಮ್. ಕಾರ್ತಿ ಮಜಾ ಮಾಡ್ದ. ಇವತ್ತಿದ್ದಂತ ಎನರ್ಜಿ ಜೋಶು ಕಾರ್ತಿ ಇಷ್ಟು ವಾರದಲ್ಲಿ ನಾವು ನೋಡೇ ಇಲ್ಲ ಕಣೋ. ನಿನ್ ಮುಖದಲ್ಲಿ ಎಷ್ಟು ನಗು ಇದೆ, ಲಕ್ಷಣ ಆಗಿದೆ, Thank you. ಚೆನ್ನಾಗಿ ಕಾಣಿಸ್ತಿದ್ದಾನೆ, Thank you. ಖುಷಿಯಾಗಿ ಮಾಡ್ತಿದ್ದ. ಅಂಡ್ ಕಮಿಂಗ್ ಟು ಕಾರ್ತೀಸ್ ಅಪ್ಪ ಅಮ್ಮ, ಅಯ್ಯೋ ನವಾಜ್ ಶಾಕ್ ಆಗ್ಬಿಟ್ಟೆ ಕಣೋ. ನಾನು ರವಿ ಸರ್ ಕೇಳ್ತೀನಿ ಯಾರಿದು ಅಂತ. ಸರ್ ನವಾಜ್ ಸರ್ ಅಂದೆ. ಅಪ್ಪ ಅಂತೂ ಅವನು ಸೂಪರ್, ಅವನು ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವನೇ ಮಜಾ. ಅನನ್ಯ, ನನ್ಗೆಲ್ಲದ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಆತ್ಮ ಬಂದಾಗ ಅಲ್ಲಿ ಕುತ್ಕೊಂಡು ನೀವು ಚೆನ್ನಾಗಿ ತಿಂತ ನಿಮ್ಮ ಆಕ್ಷನ್ ಅಂತೂ ಬೊಂಬಾಡಾಗಿತ್ತು, ಸಕ್ಕತ್ತಾಗಿತ್ತು, ಸೂಪರ್ ಆಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು.